ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಕೊನೆಯದಾಗಿ ಇವತ್ತು ನಮ್ಮದು ಹೊಸದು ಟ್ರಿಪ್ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲಿದ್ದೀರಪ್ಪ ಎಲ್ಲಿ ಮಠ ಅಂದರೆ ನಾಗ್ಪುರ್ ಟು ಪಾಂಡಿಚೇರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಇವಾಗ ಬೆಂಗಳೂರಿಗೆ ಲೋಡ್ ಫಿಕ್ಸ್ ಆಗಿತ್ತು. ಲೋಡ್ ಮಾಡ್ಲಿಕ್ಕಂತ ಗಾಡಿ ತೊಗೊಂಡು ಸೀದಾ ಅಲ್ಲಿ ಮಠ ಹೋಗಿದ್ದೆ. ಹೋಗಿ ಅಲ್ಲಿ ಏನಾಯ್ತು ಅಂದರೆ ಗಾಡಿದು ನಮ್ಮದು ಸ್ವಲ್ಪ ಹೈಟ್ ಕಮ್ಮಿ ಆಯಿತು. ಇನ್ನೊಂದಾಗಿ ಗಾಡಿದು ಅಗಲಕ್ಕೆ ಫುಡ್ ಬರುತ್ತೆ, ಅಗಲದಕ್ಕೆ ಅಲ್ಲಿ ಕಮ್ಮಿ ಆಯಿತು. ಮತ್ತು ಹಾಗಾಗಿ ಅವರು ಇಲ್ಲ ನಮ್ಮ ಮೆಟ್ರಲ್ಲಿ ಹೋಗೋಲ್ಲ, ಗಾಡೀಲಿ ಕಮ್ಮಿ ಆಗುತ್ತೆ ಅಂದ್ರೆ ಮತ್ತು ಅದು ಕ್ಯಾನ್ಸಲ್ ಮಾಡಿ ರಿಟರ್ನ್ ಮತ್ತೆ ವಾಪಸ್ಸು ಇವಾಗ ಬೇರೆ ಕಡೆ ಬಂದಿದ್ದೆ. ಅಲ್ಲಿರೋ ಒಂದು 8 ಕಿಲೋಮೀಟ್ರ್ ಅಷ್ಟೇ, 8 ಕಿಲೋಮೀಟ್ರ್ ಬೇರೆ ಕಡೆ ಬಂದು ಮತ್ತು ಇವಾಗ ಲೋಡಿಂಗ್ ಮಾಡೋಕ್ಕೆ ಬಂದಿದ್ದೇನೆ. ಗಾಡಿ ಎಲ್ಲ ಎಂಟ್ರಿ ಆಯ್ತು, ಕಾಟ ಎಲ್ಲ ಆಗಿದೆ. ಇವಾಗಿನ್ನು ಲೋಡ್ ಮಾಡಬೇಕಷ್ಟೇ. ಲೋಡ್ ಏನಪ್ಪ ಅಂತಂದರೆ ಇವಾಗ ಲೋಡ್ ಮಾಡೋ ಮುಂದೆ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನೇ ಒಳಗೆ ನೋಡಿಲ್ಲ ಇನ್ನು, ಏನಂತ ಹೇಳಲ್ಲ, ನಮ್ಗೆ ಸುಮ್ಮನೆ ಬಂದ್ಬಿಡೋದು ಅಷ್ಟೇ ನಮ್ಮ ಕೆಲಸ. ಅದು ಅಮೌಂಟ್ ಎಲ್ಲ ಮಾತಾಡಿರ್ತಾರೆ, ನಮ್ಮ ಹತ್ರ ಏನಿಲ್ಲ, ಓನರ್ ಹತ್ರ ಮಾತಾಡಿರ್ತಾರೆ. ಇವಾಗ ಏನಪ್ಪ ಅಂದರೆ ಇವಾಗ ಲೋಡ್ ಮಾಡೋದು, ಲೋಡ್ ಮಾಡಿಂದ ನೋಡ್ಬೇಕು ಎಷ್ಟು ಗಂಟೆಗೆ ಲೋಡ್ ಮಾಡ್ತಾರಂತ. ಸೊ ನೋಡ್ರಿ, ಇಲ್ಲಿ ನಮ್ಮ ಗಾಡಿ ಇವಾಗ ಲೋಡ್ ಮಾಡ್ತಾ ಇದ್ದಾರೆ. ಫುಲ್ ಪೈಪ್ ಲೋಡ್ ಮಾಡಿದ್ದಾರೆ. ಇದೊಂದೇ ಥರ ಅಂತಲ್ಲ, ಒಂದು 3 ಥರ ಐಟಮ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ದೊಡ್ಡದು ಸಣ್ಣದು ದೊಡ್ಡದು ಕೂಡ ಮಾಡೋದು. ಪೇಂಟ್ ಹಚ್ಚೋದು ಇದರಲ್ಲಿ. कितना टनेज? 15 टन हो जाएगा. आराम से करो, कोई टेंशन है. 1 घंटा लेट हो जाए चलेगा, आराम से करो. वो स्लिप हो जाता है. ಸೊ ಅಂತೂ ಫೈನಲಾಗಿ ಗಾಡಿ ಲೋಡ್ ಕಂಪ್ಲೀಟ್ ಆಯಿತು. ಇದೇ ಲಾಸ್ಟ್. ಈಗ ಒಂದು 2 ಬಾಕ್ಸ್ ಇದೆ, ಇದು ಹಾಕಿದ ಫಿನಿಶಿಂಗ್ ಆಯಿತು. ಸ್ನೇಹಿತರೆ, ಇಲ್ಲೇನಪ್ಪ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಾನು ಗಾಡಿದು ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಮಾಡ್ಸಕ್ಕೆ ಬಂದಿದ್ದೆ. ಹಾಗೆ ಇಲ್ಲೇ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಇದೆ, ಅದನ್ನು ತೋರಿಸ್ಬೇಕಂತಲೇ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿದೆ ನೋಡಿ, ಮಹೇಂದ್ರ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಇಲ್ಲ. ಸೊ ಫೈನಲಾಗಿ ಇವಾಗ ಏನಾಯ್ತಪ್ಪ ಅಂದ್ರೆ, ಗಾಡಿ ಎಲ್ಲ ಲೋಡ್ ಆಗಿದ್ದು 6 ಗಂಟೆಗೆ. ಇವಾಗ ಟೈಮ್ ಬಂದು 10 ಗಂಟೆಗೆ. ಇವಾಗೆಲ್ಲ ಬಿಲ್ ಕೊಟ್ಟಿದ್ದಾರೆ. ಈ ಬಿಲ್ಲು, ಇದು ಗೇಟ್ ಪಾಸ್. ಇವಾಗ ಇಲ್ಲಿದೆ ಹೊರಡಬೇಕು. ಆ್ಯಕ್ಚುಲಿ ನಾಗ್ಪುರ್ ಈ ಕಡೆ ನಾವು ಹೈದ್ರಾಬಾದ್ ರೋಡ್ ಟಚ್ ಆಗಬೇಕಂದ್ರೆ ಕಮ್ಮಿ ಅಂದರೆ ಇಲ್ಲಿದ್ರೆ 40 ಕಿಲೋಮೀಟ್ರ್. ಹೈದ್ರಾಬಾದ್ ಟಚ್ ಆಗಿ 40 ಕಿಲೋಮೀಟ್ರ್ ಇತ್ತು ನನಗೆ. 40 ಕಿಲೋಮೀಟ್ರಿಂದ ಆತ ಸ್ಟ್ರೀಟ್ ಹೈವೇ ಆಯ್ತು ಹೈದ್ರಾಬಾದ್. ಬನ್ನಿ, ಇಲ್ಲಿದೆ ಇವಾಗ ಸ್ಟಾರ್ಟ್, ಹೋಗೋಣಂತ.
ವಿಶೇಷ ಅಂದ್ರೆ ರೈಟಿಗೆ ಹೊಡೆದ್ರೆ ಮುಂಬೈ, ಲೆಫ್ಟಿಗೆ ಹೊಡೆದ್ರೆ ನಾಗ್ಪುರ್, ಸ್ಟೇಟ್ ಹೋದ್ರೆ ಹೈದರಾಬಾದ್ ಹೋಗ್ತೀವಿ ನಾವು. ಸರ್ಕಲ್ ಎಷ್ಟು ಸಿಸ್ಟಮ್ ಮಾಡಿದಾರೆ ಅಂದ್ರೆ ಇಷ್ಟು ದೊಡ್ಡದ. ಇದರಲ್ಲಿ ಕಮ್ಮಿ ಒಂದು ದೊಡ್ಡ ಬಿಲ್ಡಿಂಗೇ ಕಟ್ಬೋದು ಇವ್ರು ನೋಡಿ. ಒಂಥರ ಔಟ್ ಆಫ್ ಕಂಟ್ರಿ ರೋಡ್ ಮಾಡ್ದಂಗೆ ಮಾಡ್ಬಿಟ್ರೆ ಅಲ್ಲೇ ಹೋಗ್ಲಿ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ನಾಗ್ಪುರ್ ಸಿಟಿ ಎಲ್ಲ ದಾಟಿ ಇವಾಗ ಬಂದೆ. ಇವಾಗ ಇದು ಹೈದರಾಬಾದ್ ರೋಡಿನ, ಇಲ್ಲಿದ್ರೆ ಹೋಗ್ಬೇಕು. ಇಲ್ಲೇನು ಸಮಸ್ಯೆಪ್ಪ ಅಂದ್ರೆ ನೀರು ಕುಡಿಬೇಕಪ್ಪ ಅಂದ್ರೆ ನಾವು ಕಂಪಲ್ಸರಿ ಬಿಸ್ಲೇರಿ ವಾಟರ್ ತೊಗೋಬೇಕು. ಇಲ್ಲಾಂದರೆ ನಮ್ಮ ಕಡೆ ಅಲ್ಲಿದ್ರೆ ಏನೋ ತೊಗೊಂಬಂದ್ರೆ ಚೆನ್ನಾಗಿರ್ತೈತೆ. ನೀರೇ ಕುಡಿಯೋಕ್ಕಾಗಲ್ಲ. ಇಲ್ಲಿ ನೀರು ಹೆಂಗೆ ಕುಡಿತಾರೋ ಜನ ಗೊತ್ತಾಗಲ್ಲ. ಅಷ್ಟು ಒಂಥರ ನನ್ನ ಇಲ್ಲಿ ನೀರು ಕುಡಿದು ಡಿಫ್ರೆಂಟ್ ಆಗ್ಬಿಡೋದು. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿದ್ರೆ ಹೊರಡೋಣ. ಟೈಮ್ ಬಂದು 11 ಗಂಟೆ ಆಯಿತು. ನೋಡೋಣ ಎಲ್ಲಿ ಮಾಡೋ ಜರ್ನಿ ಆಗುತ್ತೆ. ಒಂದೇ ಟೋಲ್ ಸ್ಟಾರ್ಟ್ ಆಯ್ತು. ಇವಾಗ ಇಲ್ಲಿದ್ರೆ ಒಂದೇ ಟೋಲ್ ಬಂದು ಇಲ್ಲೊಂದು ಸಿಸ್ಟಮ್ ಯಾವ ಥರ ಇದೆ ನೋಡ್ರಿಲ್ಲ. ಟೋಲ್ ಈ ಕಡೆ ಆ ಕಡೆ ಎಲ್ಲಿ ಬೇಕಾದಲ್ಲಿ ಗಾಡಿ ಹಚ್ತಾರೆ. ನಮ್ಮ ಕಡೆ ಹಂಗಿಲ್ಲ. ಗಾಡಿ ಹಚ್ಚಿ ಬಂದು ತೆಗೆದು ಬಿಡ್ತಾರೆ, ಗಾಡಿ ತೆಗಿಯಂತ್ರಿ. ಇಲ್ಲಿ ಹಂಗಿಲ್ಲ. ಈಗ ದಾರಿ ಬಿಟ್ಕೊಟ್ರೆ ನೋಡಿರಿ ಹೆಂಗೆ ಹಚ್ಚಾರ ಗಾಡಿ ಇಲ್ಲಿ ಅಲ್ಲಿ. ಸೊ ಫೈನಲಿ ಇವಾಗ ಎಲ್ಲಿ ಇದ್ದೀವಿ ಅಂದ್ರೆ ನಾವು ಮಹಾರಾಷ್ಟ್ರ ಬೌಂಡ್ರಿ ದಾಟಾಕತ್ತೀವಿ. ಇಲ್ಲಿ ಐಟೋ ಚೆಕ್ ಪೋಸ್ಟ್ ಇದೆ. ಇವಾಗ ಇಲ್ಲಿ ಕಾಟ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಮತ್ತೆ ತೆಲಂಗಾಣ ಬೌಂಡ್ರಿ ಬರುತ್ತೆ. ಅಲ್ಲಿ ಇದೇ ಥರ, ಬಟ್ ಈ ಥರ ಸಿಸ್ಟಮ್ ಇಲ್ಲ. ಸುಮ್ಮನೆ ನಾರ್ಮಲಾಗಿ ಹೋಗಿ ನಾವು ಅಮೌಂಟ್ ಕೊಟ್ಟು ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ. ಇವ್ರದ್ದೊಂದೇ ಕಾಟದ ಪ್ರಕಾರ ಎಲ್ಲ ಮಾಡಿ ಕಾಟ ಮಾಡಿ ಯಾಕೋ ದೋಸ್ತರ ನೋಡ್ಲಿ ಬರ್ಬೇಕಾರೆ 1 ರೂಪಾಯಿ ಕೊಡಲಿಲ್ಲ, ಹೋಗ್ಬೇಕಾರೆ 10 ರೂಪಾಯಿ ಕಾಯಿನ್ ಕೊಟ್ರೆ ತೊಗೋರಿ ನಡಿಲಾರ್ದು ಯೂಸ್ ಮಾಡ್ರಿ ಅಂತಾನೆ. ನಡಿದಂತೆ ಯೂಸ್ ಮಾಡೋದು ಕೊಟ್ಟ ನಾವು. ಆದರೂ ಒಳ್ಳೆ ಕೊಟ್ಟಂಗೆ ಆಯಿತು 10 ರೂಪಾಯಿ. ಅದನ್ನು ಕೊಡೋರು ಹಂಗೇನು ಮಕ್ಕಳು.
ಕಿರಿಕಿರಿ ಮಾರ. ಇನ್ನು ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ತೆಲಂಗಾಣ ಇನ್ ಮೇಲೆ ಇದೆ ನೋಡಿ. ತೆಲಂಗಾಣ ಇದು ಮುಂದೆ ಆರ್ ಟಿ ಒ ಬರ್ತಾನೆ, ಅವ್ನು ಮುಂದೆ ಜಾನ ಹೋಗ್ತದೆ ಕೊಟ್ಟ. ಸೊ ಫ್ರೆಂಡ್ಸ್, ಏನಪ್ಪ ಅಂದ್ರೆ ವಿಶೇಷ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಹೈದರಾಬಾದ್ ಇನ್ನೊಂದು 150 ಟೈಮ್ ಬಂದು 12 ಗಂಟೆ ಆಯಿತು. ಬಿಸಿಲೈತಿ. ಇವಾಗ ಎಲ್ಲರೂ ಮುಂದೆ ಡಾಬಾದಲ್ಲಿ ಹೋಗಿ ಸೈಡ್ ಹಾಕ್ಬೇಕು. ಇವಾಗ ಹಿಂದ್ಗಡೆ ಮೊನ್ನೆ ಬರ್ಬೇಕಾದ್ರೆ ಟೋರೆಲ್ಲ ಸೈಡ್ ಹಾಕೊಂಡು ಸುಮ್ಮನೆ ಮಲಗಿದ್ನಲ್ಲ. ಇವಾಗ ಏನು ಮಾಡಬೇಕಲ್ಲ, ಬಿಸಿಲು ಸಿಕ್ಕಾಬಿಟ್ಟೆ ನನಗೆ. ಲಾಸ್ಟ್ ಸಿಸಿ ಗಾಡಿ ಮಾಡೋದು ಜಳಕ ಹೋಗ್ತಿದ್ದೆ. ಸೊ ಸ್ನೇಹಿತರೆ, ಫೈನಲ್ ಆಗಿ ಇವಾಗ ಮಧ್ಯಾಹ್ನ ಊಟ ಸೇವ್ ಬಜ್ಜಿ, ದಾಲ್ಮೆ, ರೊಟ್ಟಿ. ಸೊ ದೋಸ್ತರ, ಫೈನಲ್ ಆಗಿ ಇವಾಗ ನಾನು ಹೈದರಾಬಾದ್ ಟಚ್ ಆಗಿನ. ಹೈದರಾಬಾದಿಂದ ಹೋಗ್ಬೇಕು. ಹೈದರಾಬಾದ್ ಇನ್ನೂ ಫುಲ್ ಟಚ್ ಆಗಿಲ್ಲ, ಇನ್ನೂ 50 ಕಿಲೋಮೀಟ್ರ್ ಇದೆ ಮುಂದೆ. ನಾನು ಮಧ್ಯಾಹ್ನ ಬಂದು ಇಲ್ಲೇ ಡಾಬಾ ಇತ್ತು, ಡಾಬಾದ ಹತ್ರ ಬಂದು ಗಾಡಿ ಸೈಡ್ ಹಾಕ್ಕೊಂಡು ಊಟ ಮಾಡಿಕೊಂಡು ಫುಲ್ ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೇನು ವೀಡಿಯೋನೂ ಹಾಕಲಿಲ್ಲ, ಅದಕ್ಕೆ ಇವತ್ತು ವೀಡಿಯೋನ ಸ್ವಲ್ಪ ಏನು ಮಾಡಿ ಹಾಕಬೇಕು ಅರ್ಧ ಅಂತಂದು ಅದಕ್ಕೆ ಇವಾಗ ಇಲ್ಲೇ ಇದ್ದೆ. ಸ್ನೇಹಿತರೆ, ಇನ್ನೊಬ್ರು ಕಮೆಂಟ್ ಮಾಡಿದ್ರು ಗಾಡಿ ಮಾಡಬೇಕನ್ನ, ಗಾಡಿ ಯಾವ್ದು ಮಾಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ. ಗಾಡಿ ಮಾಡೋಕೇನು ಬೇಡ ಅನ್ನೋಣ, ಗಾಡಿ ಮಾಡಿರಿ ಬೇಡ ಅನ್ನಂಗಿಲ್ಲ. ಬಟ್ ಮಾಡೋಕ್ಕಿಂತ ಮುಂಚೆಗೆ ನಾವು ಏನೆಲ್ಲ ತಿಳ್ಕೊಬೇಕು ಅನ್ನೋದು ಫಸ್ಟ್ ತಿಳ್ಕೊಬೇಕು. ನಮಗೆಲ್ಲ ಎದ್ರ ಬಗ್ಗೆ ಮಾಹಿತಿ ಇರಬೇಕು ಅನ್ನೋದು. ನಾನು ಇವಾಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಕೇಳಿ. ಇವಾಗ ನಾನು 14 ವೀಲ್ ಓಡಿಸ್ತಾ ಇದ್ದೀನಿ ಗಾಡಿ. 14 ವೀಲ್ ಬಗ್ಗೆ ನಂಗೆ ಮಾಹಿತಿ ಐತಿ, ಹೌದಾ? ಈ 14 ವೀಲ್ ಬಿಟ್ಕೊಟ್ಟು ನಾನು ಕ್ಯಾಂಟರ್ ಗಾಡಿ ತೊಗೊಂಡು ಗಾಡಿ ಲೈನ್ ಮೇಲೆ ಇಡಕತ್ತೀನಿ ಅಂದ್ರೆ ನಮಗೆಲ್ಲ ಗೊತ್ತಾಗುತ್ತಾನ? ಗೊತ್ತಾಗುತ್ತೆ. ಯಾವ ಥರ ಅಂದರೆ ಮತ್ತೊಬ್ಬ ಡ್ರೈವರ್ನ ಕೇಳೋದು, ಆ ಡ್ರೈವರ್ ಟ್ರಾನ್ಸ್ಪೋರ್ಟ್ ನಂಬರು ಭಾಳ ಪರದಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನೀವು ಯಾವ್ದು ಗಾಡಿ ಮಾಡ್ಬೇಕಂತಿರಲ್ಲ ಆ ಗಾಡಿ ಬಗ್ಗೆ ಫಸ್ಟಾಗಿ ನೀವು ಸಿಂಗಲ್ ಓನರ್ ಅವನದೇ ಒಂದೇ ಗಾಡಿ ಇರುತ್ತೆ, ಅವನ ಹತ್ರ ನೀವು ಡ್ರೈವಿಂಗ್ ಮಾಡ್ಕೊಂಡು ಅವನ ಹತ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ವಲ್ಪ ಮಾಹಿತಿ ಆಗುತ್ತೆ. ಯಾವ ಟ್ರಾನ್ಸ್ಪೋರ್ಟು ಎಲ್ಲಿ ಹೋದ್ರೆ ಯಾವ ಟ್ರಾನ್ಸ್ಪೋರ್ಟ್ ಸಿಗುತ್ತೆ, ಎಲ್ಲಿಲ್ಲ, ಕಾಂಟ್ಯಾಕ್ಟ್ ಆಗುತ್ತಾ. ಕಾಂಟ್ಯಾಕ್ಟ್ ಆಗೋಣ ನಿಮಗೆ ಎಲ್ಲ ಪರಿಚಯ ಆಗುತ್ತಾ, ನೀವು ಡ್ರೈವರ್ ಪರಿಚಯ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಒಂದು ವೇಳೆ ಗಾಡಿ ತೊಗೊಂಡಾಗ ನೀವು ಅಲ್ಲಿ ಹೋದಾಗ ನಾನು ರೀ ಹಿಂಗೆ ಅಂತ ಹೇಳಿದಾಗ ಅವ್ರಿಗೆ ಪರಿಚಯ ಆಗುತ್ತೆ, ಲೋಡೆಲ್ಲ ಕೊಡ್ತಾರೆ. ಅದಕ್ಕೆಲ್ಲ ಹೇಳ್ತಾ ಇರೋದು. ಫಸ್ಟಿಗೆ ಗಾಡಿ ಮಾಡೋಕ್ಕಿಂತ ಮುಂಚೆಗೆ ನಾವು ಸಿಂಗಲ್ ಆಗಿ ಇರೋ ಓನರ್ ಇರ್ತಾನಲ್ಲ, ಅವ್ನು ಡ್ರೈವರಿಂಗ್ ಮಾಡ್ತಾನೆ ವಿತ್ ಓನರ್ ಇರ್ತಲ್ಲ, ಅವನ ಹತ್ರ ನೀವು ಡ್ರೈವರ್ ಮಾಡಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಒಂದಿಷ್ಟು ದಿನ ಡ್ರೈವಿಂಗ್ ಮಾಡ್ಕೊರಿ, ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ಯಾವ ಗಾಡಿ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಗಾಡಿ ಮಾಡಿದ್ರೆ ಏನು ಲಾಭ ಆಯ್ತು ನಮ್ಗೆ. ಕ್ಯಾಂಟರ್ ಗಾಡಿ ಮಾಡಬೇಕು, 6 ವೀಲ್ ಮಾಡಬೇಕು, ಬೆಂಚ್ ಮಾಡಬೇಕು, ಯಾವುದಕ್ಕಂದ್ರೆ ಎಲ್ಲದಕ್ಕೂ ಒಂದು ವೆರೈಟಿ ಇದೆ. ಎಲ್ಲವೂ ಸೇಮ್ ಇರಲ್ಲ. ಬಟ್ ಬೆಂಚ್ದು ಮೈಲೇಜ್ ಡಿಫ್ರೆಂಟ್ ಆಗುತ್ತೆ, ಐಸರ್ ಮೈಲೇಜ್ ಡಿಫ್ರೆಂಟ್ ಆಗುತ್ತೆ, ಟಾಟಾದ ಮೈಲೇಜ್ ಡಿಫ್ರೆಂಟ್ ಆಗುತ್ತೆ, ಒಳ್ಳೆ ಅವ್ರ ಮೇಂಟೆನೆನ್ಸ್ ಡಿಫ್ರೆಂಟ್ ಆಗುತ್ತೆ, ರೇಟ್ ಡಿಫ್ರೆಂಟ್ ಆಗುತ್ತೆ, ಎಲ್ಲವೂ ಡಿಫ್ರೆಂಟ್ ಆಗೋವು. ಅದಕ್ಕೋಸ್ಕರ ಫಸ್ಟ್ ಗಾಡಿ ಮಾಡೋಕ್ಕಿಂತ ಮುಂಚೆಗನ ಎಲ್ಲ ತಿಳ್ಕೊಬೇಕು. ನಾವು ತಿಳ್ಕೊಬೇಕು. ಫಸ್ಟಿಗೆ ತಿಳ್ಕೊಂಡ ಮೇಲೆ ಗಾಡಿ ಮಾಡ್ರಿ ನೀವು. ಇಲ್ಲಪ್ಪ ಅಂದ್ರೆ 3 ದಿನ ಗಾಡಿ ನಡೀತೈತಿ. 3 ದಿನ ಅಲ್ಲ, ಆಮೇಲೆ ನೀವೆಲ್ಲ ಪರದಾಡಬೇಕಾಗತ್ತೆ, ಭಾಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ನಾವು ಸಾಕ ಗಾಡಿ ದಂಧನ ಬೇಡ ಮಾರಿಬಿಡೋಣ ಅಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ತಿಳ್ಕೊಂಡು ಮಾಡಿದ್ರೆ ಭಾಳ ಬೆಸ್ಟ್. ಮಾಡೋರು ಇದ್ರೆ ನನಗನ್ಸಿದ ಮಟ್ಟಿಗೆ ಈ ಥರ ಎಲ್ಲ ಥಿಂಕ್ ಮಾಡಿರಿ ಮೊದಲಿಗೆ. ಯಾಕಂದ್ರಪ್ಪ ಅಂದ್ರೆ ಸುಮ್ಮನೆ ಈಗ ಎಕ್ಸಾಂಪಲ್ ಆಗಿ ನಾನು ಒಂದು ಟ್ರಾನ್ಸ್ಪೋರ್ಟ್ ಗಾಡಿ ಹೊಡಿತಾ ಇರ್ತೀನಿ. ಟ್ರಾನ್ಸ್ಪೋರ್ಟ್ ಗಾಡಿ ಅಂದರೆ ಅವ್ರ ಟ್ರಾನ್ಸ್ಪೋರ್ಟ್ ಇರುತ್ತೆ, ಅವ್ರು ಖುದ್ದಾಗಿ ಮೆಟೀರಿಯಲ್ ಇರ್ತಾ ಬರ್ತಾ ಅವ್ರದ್ದೇ ಇರ್ತದೆ. ನಮ್ದೇನಪ್ಪ ಗಾಡಿ ಹೋಗೋದು, ಗಾಡಿ ತೊಗೊಂಬರೋದು, ಇಷ್ಟೇ ಗೊತ್ತಿರುತ್ತೆ ನನಗೆ. ಬಟ್ ಹೊರಗಿಲ್ದು ಜಾಸ್ತಿ ಟ್ರಾನ್ಸ್ಪೋರ್ಟ್ ಮಾಹಿತಿ, ಎಲ್ಲೆಲ್ಲಿ ಯಾವ್ಯಾವ ಮಾಲ್ ಸಪ್ಲೈಸ್ ಆಗುತ್ತಾ, ಯಾವ ಕಡೆ ಬಾಡಿಗೆ ಹಂಗಿರುತ್ತಾ ಅನ್ನೋದು ನಮ್ಮ ಮೂಮೆಂಟ್ಸ್ ಏನೋ ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ಸಿಂಗಲ್ ಆಗಿ ನೀವು ಮಾಡಿ ಒಂದಿಷ್ಟು ದಿನ ಮಾಡ್ಕೊಂಡು ಆಮೇಲೆ ನೀವು ಗಾಡಿ ತೊಗೋರಿ, ನಡೆಸ್ರಿ. ಅವಾಗ ನಿಮಗೂ ಆಗುತ್ತೆ. ಅವಾಗೆಲ್ಲ ನೀವು ಡ್ಯೂಟಿ ಮಾಡ್ತಿರಲ್ಲ, ಡ್ಯೂಟಿ ಮಾಡೋ ಟೈಮ್ನಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಗಾಡಿ ಮಾಡಬೇಕು ಏನು ಮಾಡಬಾರ್ದು ಅಂತ ಅನ್ನೋದು. ಎಲ್ಲ ವಿಚಾರ ನಿಮ್ಮ ಅನುಭವ ಆಗುತ್ತೆ. ಅನುಭವ ಆದಾಗ ವಿಚಾರ ಮಾಡಿರಿ. ಸುಮ್ಮನೆ ದುಡುಕಿ ಮಾಡಿ ಲಾಸ್ ಆಗಕ್ಕೆ ಹೋಗ್ಬಿಡ್ರಿ ಈ ದಂಧದಾಗ. ಯಾಕಂದ್ರೆ ಈಗ ಆಲ್ಮೋಸ್ಟಾಗಿ ಭಾಳ 100-90% ದಂಧ ಭಾಳ ಖರಾಬ್ ಐತಿ, ಕೆಟ್ಟಬಿಟ್ಟೈತಿ. ಏನು ಮಾಡಾಕ್ತಾರೆ ಈಗ ಉಳಿದಿದ್ದೇನು 10%. ಅದ್ರಾಗೆ ಯಾವುದಂದ್ರೆ ಅವರೇ ಟ್ರಾನ್ಸ್ಪೋರ್ಟ್ದವ್ರು ಬಡ್ದಾಡಕತ್ತಾರ. ಇನ್ನು ಅವ್ರವ್ರು ಬಡ್ದಾಡೋ ಟೈಮ್ನಾಗ ನಮ್ಮಂಥವ್ರು ಯಾವ್ದು ಆಗ್ತಾರೆ ಸಿಂಗಲ್ ಗಾಡಿ ಮಾಡಿದವರೆಲ್ಲ. ಸುಮ್ಮನೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಷ್ಟೇ. ಇವಾಗ ಹೋಗುದಾ ಅಣ್ಣ ಬಾಡಿಗೆ ಎಷ್ಟೈತಪ್ಪ, ಇಷ್ಟೈತೆ ನೋಡಪ್ಪ, ಓಕೆನೆಲ್ಲ ನಾವು ವಿಚಾರಣೆ ಮಾಡ್ತೀನಪ್ಪ ಅಂತ ಒಂದು 10 ನಿಮಿಷ ಬಿಟ್ಟರೆ ಮತ್ತೊಬ್ಬ ಗಾಡಿ ಬಂದು ತೊಗೊಂಡು ಹೋಗಿರ್ತಾನೆ. ಹಿಂಗೈತಿ ಮೂಮೆಂಟ್ಸ್. ಅದಕ್ಕೋಸ್ಕರ ಗಾಡಿ ಮಾಡ್ಬೇಕಪ್ಪ ಅಂದ್ರೆ ಭಾಳ ವಿಚಾರ ಮಾಡಿ
ಸುಮ್ಮನೆ ದುಡುಕಾಕ್ ಹೋಗ್ಬಿಟ್ರಿ, ದುಡುಕಿ ಪಶ್ಚಾತ್ತಾಪ ಪಡೋದು ಬೇಡ. ನನಗೆ ಆದ ಅನುಭವ ಆಯ್ತಂದ್ರೆ ಕೆಲವು ಉದಾಹರಣೆಗಳು ನನ್ನ ಮುಂದೆ ಆಗ್ಯಾವು. ಬಟ್ ಅಂದರೆ ನಾವು ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದ್ರು ಮಾಡಿ, ಬೇಡ ಅನ್ನಲ್ಲ, ಗೊತ್ತಿದ್ದವ್ರು ಮಾಡಿ. ಯಾರೋ ಗೊತ್ತಿಲ್ಲದವ್ರದವ್ರು ಹೊಸ್ದಾಗಿ ಮಾಡ್ತಾ ಇರ್ತಿರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು. ನಿಮಗೆಲ್ಲ ಗೊತ್ತಿದ್ರೆ ಮಾಡಿರಿ, ಬೇಡ ಅನ್ನಂಗಿಲ್ಲ, ಮಾಡೋರು ಇದ್ರೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಮಾಡ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ಏನೇ ಗೊತ್ತಿರಲ್ಲ, ಸ್ಟಾರ್ಟಿಂಗ್ ಮೂಮೆಂಟಿಗೆ ಅವೆಲ್ಲ ಮಾಡ್ತಾರಲ್ಲ. ಫಸ್ಟಾಗಿ ಈಗ ನೋಡ್ರಿ, ನಾವು ಡ್ರೈವರ್ ಆಗ್ತೀನಿ ಅಂದ್ರೆ ಫಸ್ಟಿಗೆ ಸಿಂಗಲಾಗಿ ಅಡ್ಡಾಡ್ತೀನಿ ಅಂದ್ರೆ ಯಾಕೆ ಅಡ್ಡಾಡ್ತೀವಿ ಅಂದರೆ ನಾವು ಕ್ಲೀನರ್ ಟೈಮ್ನಲ್ಲಿ ನಾವೆಲ್ಲ ಅಡ್ಡಾಡಿವಿ. ಕ್ಲೀನರಾಗಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅವಾಗ ಸಿಂಗಲಾಗಿ ಅಡ್ಡಾಡಕ್ಕೆ ರೆಡಿ ಇದ್ವಿ. ಈಗ ಯಾರೋ ಸಿಂಗಲಾಗಿ ವಿಚಾರ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹೇಳತ್ತಿದ್ದು. ಫಸ್ಟ್ಗೆ ಈಗ ಡ್ರೈವರ್ ಫುಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಕ್ಲೀನರ್ ಅಂದ ಡ್ಯೂಟಿ ಮಾಡ್ಕೊಂಬೋದು, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಭಾಳ ಇರ್ತೈತಿ ಅಂತೆಲ್ಲ ಇಟ್ಕೋರಿ ಮೇನ್. ಮತ್ತು ನೆಕ್ಸ್ಟ್ ಈಗ ಡ್ರೈವರ್ಗೆ ಎಲ್ಲ ಮಾಡಿ ಓನರ್ ಹಾಕಲ್ಲ, ಅವ್ನಿಗೆ ಮಾಹಿತಿ ಎಲ್ಲ ಗೊತ್ತಿರುತ್ತೆ. ಈಗ ಅವೆಲ್ಲ ವಿಚಾರ ಮಾಡಿ ನೋಡಿ ಅನುಭವಿಸಿ ಅವ ಓನರ್ ಆಗಿರ್ತಾನೆ. ಅದಕ್ಕೋಸ್ಕರ ನೋಡಿ ವಿಚಾರ ಮಾಡಿ ಗಾಡಿ ಮಾಡಿ ಸ್ನೇಹಿತರೆ. ಇಷ್ಟೇ ಹೇಳೋದು ನನ್ನ ಪ್ರಕಾರ, ನಾ ತಿಳಿದ ಮಟ್ಟಿಗೆ, ನನಗೆ ಅನಿಸಿದ ಮಟ್ಟಿಗೆ ಇಷ್ಟಂತೂ ಐತಿ. ಅದ್ರ ಮೇಲೆ ನಿಮಗೆ ಡಿಫೆಂಡ್ ಆಗುತ್ತೆ. ನಾನು ಹೇಳಿದ್ರೆ ಈಗ ನೋಡ್ರಿ, ನಾನೊಬ್ಬ ಹೇಳ್ತೀನಿ ಏನಂತ, ನಾ ಐಸರ್ ಗಾಡಿ ತೊಗೊಂತ ನಾ ಹೇಳ್ತೀನಿ. ಇನ್ನೊಬ್ಬ ಹೇಳ್ತಾನೆ ನಾನು ಬೆಂಚ್ ಗಾಡಿ ತೊಗೊ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನೊಬ್ಬ ಹೇಳ್ತಾನೆ ಲೈಲನ್ ಗಾಡಿ ತೊಗೊ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ ಟಾಟಾ ಗಾಡಿ ತೊಗೊಂಡು ಚೆನ್ನಾಗಿ. ಹಂಗತೆ ಮಾತು ಕೇಳಕ್ಕೆ ಹೋಗ್ರಿ. ನಿಮ್ಮ ಖುದ್ದಾಗಿ ನಿಮಗೆ ಇದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅದ್ರ ಬಗ್ಗೆ, ಅವಾಗ ನಿಮ್ಗೆ ಡಿಫೆಂಡ್ ಮಾಡ್ಕೋರಿ. ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ಗಾಡಿ ಮಾಡಿ ಆಮೇಲೆ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅನ್ನೋಕೆ ಹೋಗ್ರಿ. ಫಸ್ಟಿಗೆ ಗಾಡಿ ಮಾಡೋಕ್ಕಿಂತ ಮುಂಚೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ತಿಳ್ಕೊರಿ. ಎಲ್ಲ ನಿಮಗೆಲ್ಲ ಸಟ್ ಆಗುತ್ತಪ್ಪ, ನಾವು ನಡೀತದಪ್ಪ ನಮಗಿದ್ರೆ ಮಾಡಿರಿ. ಓಕೆ ಸ್ನೇಹಿತರೆ, ಇಷ್ಟಂತೂ ಹೇಳೋಕ್ಕೆ ನನ್ನ ಕಡೆಯಿಂದ ಹೇಳ್ತೀನಿ. ಇದ್ರ ಮೇಲೆ ನಿಮ್ಮ ಡಿಫ್ರೆಂಟೇ. ಸೊ ಫ್ರೆಂಡ್ಸ್, ಲಾಗ್ನ ಏನು ಮಾಡ್ತಾಯಿದ್ದೀನಿ, ಮತ್ತು ನೆಕ್ಸ್ಟ್ ಪಾಂಡಿಚೇರಿ ರೀಚ್ ಆದಮೇಲೆ ಹೇಳ್ತೀನಿ ನಿಮಗೆ. ಅಲ್ಲಿ ತನಕ ನಾನು ಹೊಸದಾಗಿ ಹೋಗ್ತಾ ಇರ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಂಡಿಚೇರಿ ನಾವು ಇನ್ನೂವರೆಗೂ ಹೋಗಿಲ್ಲ. ಇವಾಗ ಸ್ಟಾರ್ಟಿಂಗ್ ಅದು ಹೊಸ ರೋಡು, ಹೊಸ ದಾರಿ, ಹೊಸ ಊರು. ನೋಡೋಣ ಏನಾಗುತ್ತೆ ಅಂತಂದು. ಬಾಯ್ ಸ್ನೇಹಿತರೆ.